ರಾಜ್ಯಾಧ್ಯಕ್ಷ ಚರ್ಚೆಗೆ ಅಂತ್ಯ ಹಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ. ಇದರ ಬೆನ್ನಲ್ಲೇ ಬೇರೆ ಹುದ್ದೆಗಳಿಗೆ ಕೂಡ ಕಸರತ್ತು ಶುರುವಾಗಿದೆ. ಮಂಡಲ ಅಧ್ಯಕ್ಷರಾಗೋದಕ್ಕೆ ಅನೇಕರಿಂದ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಮಾಜಿ ಶಾಸಕರುಗಳಿಂದ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಆ ಮೂಲಕ ಮುಂದೆ ತಾವೇ ಅಭ್ಯರ್ಥಿ ಆಗಬೇಕು ಅನ್ನೋದು ಪ್ಲಾನ್. ಈಗ ಮಂಡಲದ ಅಧ್ಯಕ್ಷ ಆಗೋರು ಮುಂಬರೋ ಚುನಾವಣೆಗೆ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ ಅಂತ. ಹೀಗಾಗಿ ಇದಕ್ಕೆ ಲಾಬಿ ಜೋರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ರಾಜ್ಯಾಧ್ಯಕ್ಷ ಸ್ಥಾನದ ಜಟಾಪಟಿ ಆಯಿತು, ಈಗ ಒಂದು ತಾರ್ಕಿಕ ಹಂತಕ್ಕೆ ಬರೋ ಆಗಿದೆ. ಅದರ ಬೆನ್ನಲ್ಲೇ ಈಗ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಜಟಾಪಟಿ ಶುರುವಾಗಿರೋದು. ಏನ್ ಲೆಕ್ಕಾಚಾರ ಮಾಜಿ ಶಾಸಕರುಗಳದು? ಖಂಡಿತ ವಿಜಯ್, ಎಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ನೇಮಕ ಆಗುತ್ತೆ ಅಥವಾ ಇವರೇ ಯಥಾವತ್ತಾಗಿ ಮುಂದುವರಿತಾರೆ ಅಂತ ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದ ಬಳಿಕ ಇಡೀ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಇದರ ಮುಂದುವರೆದ ಭಾಗವಾಗಿ ರಾಜ್ಯದಲ್ಲೂ ಕೂಡ ಬದಲಾವಣೆಯ ಒಂದು ಕೂಗು ಬಹಳ ಜೋರಾಗಿ ಇದೆ. ವಿಜಯೇಂದ್ರ ಅವರ ವಿರೋಧಿ ಬಣ ಈಗಾಗಲೇ ದೆಹಲಿಗೆ ತೆರಳಿ ಅಲ್ಲಿ ಬಿಟ್ಟು ಬಿಜೆಪಿ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದು ಜೆ ಪಿ ನಡ್ಡಾ ಆಗಿರಬಹುದು, BL ಸಂತೋಷ್ ಆಗಿರಬಹುದು, ಅಮಿತ್ ಶಾ ಅವರಾಗಿರಬಹುದು, ನರೇಂದ್ರ ಮೋದಿ ಆಗಿರಬಹುದು, ಎಲ್ಲರ ಅಪಾಯಿಂಟ್ಮೆಂಟ್ಗೋಸ್ಕರ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ದೆಹಲಿಯತ್ತ ಹೋಗಿದ್ದಾರೆ. ಯತ್ನಾಳ್ ಅಂಡ್ ಟೀಮ್, ಅದು ಗೊತ್ತಿರುವಂಥ ವಿಚಾರ. ಯಾವಾಗ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಬದಲಾಗುತ್ತೋ ಇಡೀ ದೇಶದಲ್ಲಿ ಬಿಜೆಪಿಯ ಸಂಘಟನೆ ಕೂಡ ಬದಲಾಗುತ್ತೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಬದಲಾಗುತ್ತೆ. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಯಿತು ಅಂದರೆ ಇಡೀ ಸಂಘಟನೆಯಲ್ಲಿ ಬದಲಾವಣೆ ಆಗುತ್ತೆ. ಹೀಗಾಗಿ ಮಂಡಲ ಮಟ್ಟದಲ್ಲೂ ಕೂಡ ಬದಲಾವಣೆಯ ನಿರೀಕ್ಷೆಗಳು ಇದೆ. ಮಂಡಲ್ ಅಂದರೆ ಏನು ಬಿಜೆಪಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳನ್ನು 224 ಮಂಡಲ ಅಂತಾರೆ. 224 ಮಂಡಲಕ್ಕೂ ಕೂಡ ಈಗ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಹೀಗಾಗಿ ಈಗ ತೆರೆಮರೆಯಲ್ಲಿ ಮಂಡಲ ಅಧ್ಯಕ್ಷರ ನೇಮಕಕ್ಕೆ ಲಾಬಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಕಾರಣ ಏನು, ಯಾಕೆ? ಬಿಜೆಪಿ ಕಳೆದ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗಳಿಸಿರೋದು ಕೇವಲ 66 ಕ್ಷೇತ್ರಗಳು ಮಾತ್ರ. ಬಾಕಿ ಉಳಿದಿರುವಂಥ 224ರಲ್ಲಿ 66 ಮೈನಸ್ ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಸ ಮುಖದ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದೆ. ಆದರೆ ಅದು ನಾನು ಆಗಬೇಕು ಅಂತ ಯಾರು ಮಂಡಲ ಅಧ್ಯಕ್ಷರಾಗಿರ್ತಾರೋ ಅವ್ರನ್ನೇ ಅಭ್ಯರ್ಥಿ ಮಾಡೋ ಅಂತ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಕೇಡರ್ ಬೇಸ್ಡ್ ಪಾರ್ಟಿ. ಹೀಗಾಗಿ ನೇರವಾಗಿ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಈಗ ಲಾಬಿ ಶುರುವಾಗಿದೆ. ಒಂದು ಮಾಜಿ ಸಚಿವರುಗಳು ಅಥವಾ ಮಾಜಿ ಶಾಸಕರುಗಳು ಇನ್ನೂ ಬಲಾಢ್ಯರಾಗಿದ್ದು ಅವರಿಗೆ ಕ್ಷೇತ್ರದ ಮೇಲೆ ಹಿಡ್ತಾ ಇದ್ರೆ ಅವರು ತಮ್ಮ ಆಪ್ತರಿಗೆ ಮಂಡಲ ಅಧ್ಯಕ್ಷ ಸ್ಥಾನ ಕೊಡಿಸ್ಲಿಕ್ಕೆ ಲಾಬಿಯನ್ನು ನಡೆಸ್ತಾ ಇರ್ತಾರೆ. ಅಥವಾ ಒಂದು ವೇಳೆ ಅವರು ಬಲಾಢ್ಯರಾಗಿಲ್ಲ ಅಂದರೆ ಕ್ಷೇತ್ರದ ಮೇಲೆ ಹಿಡಿತ ಕಲ್ತ್ಕೊಂಡಿದ್ರೆ ಪಕ್ಷ ಏನಾದರೂ ಬೇರೆ ಹೊಸ ಮುಖದ ಅಭ್ಯರ್ಥಿಗೆ ಮಣೆ ಹಾಕೋದೇ ಆದರೆ ನೇರವಾಗಿ ಹೊಸ ಅಭ್ಯರ್ಥಿಗಳು ಮಂಡಲ ಅಧ್ಯಕ್ಷರಾಗಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿಯೇ ರಾಜ್ಯ ಬಿಜೆಪಿಯಲ್ಲಿ ತೆರೆಮರೆಯಲ್ಲಿ ಮಂಡಲ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಲಾಬಿ ಆರಂಭ ಆಗಿದೆ. ಅದು ಈಗಾಗಲೇ 39 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 23 ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿರುವಂಥ ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರುಗಳ ನೂತನ ಜಿಲ್ಲಾಧ್ಯಕ್ಷರ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದಂತೆ ಬಾಕಿ ಇರುವಂಥ ಕ್ಷೇತ್ರಗಳಿಗೂ ಕೂಡ ಮಂಡಲ ಅಧ್ಯಕ್ಷರ ಸ್ಥಾನ ಬಹಳ ಒತ್ತಡ ಕೇಳಿ ಬರ್ತಾ ಇದೆ ನೇಮಕಕ್ಕೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.